ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾವು ಫಿಬೋನಾಚಿ ರಿಟ್ರೇಸ್ಮೆಂಟ್ ಅನ್ನ ಯೂಸ್ ಮಾಡಿಬಿಟ್ಟು ಮಾರ್ಕೆಟ್ ಅಲ್ಲಿ ಎಂಟ್ರಿನ ಪಡಿಬಹುದು, ಫೋರೆಕ್ಸ್ ನಲ್ಲಿ ಎಂಟ್ರಿನ ಪಡಿಬಹುದು ಅನ್ನೋದನ್ನ ಗಮನಿಸೋಣ. ಸೊ ಇಫ್ ಇನ್ ಕೇಸ್ ನಿಮಗೆ ಫೋರೆಕ್ಸ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಈಗ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅಂದ್ರೆ ಏನು, ಅದನ್ನ ಯಾವಾಗ ನಾವು ಯೂಸ್ ಮಾಡಬೇಕು ಅನ್ನೋದನ್ನ ಗಮನಿಸೋಣ. ಈಗ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತೆ ಮಾರ್ಕೆಟ್ ಯಾವ ರೀತಿ ನಮಗೆ ಮೊಮೆಂಟಮ್ ಕೊಡುತ್ತೆ. ಮಾರ್ಕೆಟ್ ಒಂದು ಬಾರಿ ಅಪ್ ಸೈಡ್, ಒಂದು ಬಾರಿ ಡೌನ್ ಸೈಡ್, ಒಂದು ಬಾರಿ ಅಪ್ ಸೈಡ್, ಒಂದು ಬಾರಿ ಡೌನ್ ಸೈಡ್, ಮತ್ತೆ ಅಪ್ ಸೈಡ್, ಮತ್ತೆ ಈ ರೀತಿ ರಿವರ್ಸಲ್ ನ ಕೊಟ್ಬಿಟ್ಟು ನಮಗೆ ಮತ್ತೊಂದು ಅಪ್ ಸೈಡ್ ಮೊಮೆಂಟಮ್ ನಮಗೆ ಕೊಡುತ್ತೆ. ಸೊ ಯೂಶುವಲಿ ಪ್ರೈಸ್ ಒಂದು ಅಪ್ ಸೈಡ್ ಟ್ರೆಂಡ್ ಅಲ್ಲಿ ಇದ್ದಾಗ ಪ್ರೈಸ್ ಪ್ರತಿ ಬಾರಿ ಒಂದು ಅಪ್ ಸೈಡ್ ಮೊಮೆಂಟಮ್ ನಂತರ ಒಂದು ರಿಟ್ರೇಸ್ಮೆಂಟ್ ಅಥವಾ ರಿವರ್ಸಲ್ ನ ಕೊಡ್ಲಿಕ್ಕೆ ಟ್ರೈ ಮಾಡುತ್ತೆ. ಸೊ ಈ ಒಂದು ರಿವರ್ಸಲ್ ಅಥವಾ ರಿಟ್ರೇಸ್ಮೆಂಟ್ ಏನಿದೆಯಲ್ಲ ಅದನ್ನು ನಾವು ಐಡೆಂಟಿಫೈ ಮಾಡಲಿಕ್ಕೆ ಯೂಸ್ ಮಾಡೋ ಟೂಲೇ ಫಿಬೋನಾಚಿ ರಿಟ್ರೇಸ್ಮೆಂಟ್ ಟೂಲ್ ಆಗಿರುತ್ತೆ ನಮ್ಮ ಈ ಒಂದು ಕಾನ್ಸೆಪ್ಟ್ ಅಲ್ಲಿ. ಸೊ ಹಾಗಾಗಿ ಈ ಒಂದು ಎಂಟ್ರಿ ಪಾಯಿಂಟ್ ಏನಿದೆಯಲ್ಲ ಅದನ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡಬಹುದು ಅನ್ನೋದನ್ನ ಫಿಬ್ ಟೂಲ್ ಅನ್ನ ಯೂಸ್ ಮಾಡಿಬಿಟ್ಟು ನಾವು ಮಾರ್ಕೆಟ್ ಅಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಬಹುದು. ಎಲ್ಲಿಂದ ಪ್ರೈಸ್ ರಿವರ್ಸಲ್ ನ ಕೊಡಬಹುದು ಅಥವಾ ಎಲ್ಲಿಂದ ಪ್ರೈಸ್ ರಿಟ್ರೇಸ್ಮೆಂಟ್ ನ ಆಗಬಹುದು ಒಂದು ಸ್ಟ್ರಾಂಗ್ ಅಪ್ ಸೈಡ್ ಅಥವಾ ಡೌನ್ ಸೈಡ್ ಟ್ರೆಂಡ್ ಅಲ್ಲಿ ಅನ್ನೋದು ನಾವು ಐಡೆಂಟಿಫೈ ನ ಮಾಡಬಹುದು. ಸೊ ಈಗ ಪ್ರೈಸ್ ಕೆಳಗಡೆ ಬರ್ತಾ ಇದ್ದಾಗಲೂ ಅಷ್ಟೇ ಪ್ರೈಸ್ ಒಂದು ಬಾರಿ ಅಪ್ ಸೈಡ್, ಒಂದು ರಿವರ್ಸಲ್, ಮತ್ತೆ ಕೆಳಗಡೆ, ಮತ್ತೆ ಅಪ್ ಸೈಡ್, ಮತ್ತೆ ರಿವರ್ಸಲ್, ಮತ್ತೆ ಅಪ್ ಸೈಡ್, ಮತ್ತೆ ಕೆಳಗಡೆ, ಈ ರೀತಿ ನಮಗೆ ಮೊಮೆಂಟಮ್ ಕೊಡುತ್ತೆ. ಇಲ್ಲೂ ಕೂಡ ಪ್ರೈಸ್ ಕೆಳಗಡೆ ಬರ್ತಾ ಇದ್ದಾಗ ಈ ಒಂದು ರಿಟ್ರೇಸ್ಮೆಂಟ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆ ಅದು ಎಲ್ಲಿರಬಹುದು ಅನ್ನೋದನ್ನ ನಾವು ಫಿಬ್ ರಿಟ್ರೇಸ್ಮೆಂಟ್ ಮೂಲಕ ಐಡೆಂಟಿಫೈ ನ ಮಾಡ್ತೀವಿ. ಸೊ ಇದು ಫಿಬ್ ರಿಟ್ರೇಸ್ಮೆಂಟ್ ನ ನಾವು ಯಾವ ರೀತಿ ಯೂಸ್ ಮಾಡಬಹುದು ಅನ್ನೋದರ ಒಂದು ಸಣ್ಣ ಇಂಟ್ರೊಡಕ್ಷನ್ ಆಗಿರುತ್ತೆ. ಈಗ ಈ ಒಂದು ಫಿಬ್ ಟೂಲ್ ಅನ್ನ ನಾವು ಯಾವ ಟೈಮ್ ಫ್ರೇಮ್ ಅಲ್ಲಿ ಯೂಸ್ ಮಾಡಬೇಕು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆಬ್ವಿಯಸ್ಲಿ ನೀವು 5 ಮಿನಿಟ್ಸ್ 15 ಮಿನಿಟ್ಸ್ ಎಲ್ಲ ಟೈಮ್ ಫ್ರೇಮ್ ಅಲ್ಲಿ ಕೂಡ ಫಿಬ್ ಅನ್ನ ಯೂಸ್ ಮಾಡಬಹುದು. ಬಟ್ ನಾನೇನ್ ಮಾಡ್ತೀನಿ ಅಂದ್ರೆ ಯೂಶುವಲಿ 30 ಮಿನಿಟ್ಸ್ ಅಲ್ಲಿ ಫಿಬೋನಾಚಿ ರಿಟ್ರೇಸ್ಮೆಂಟ್ ಅನ್ನ ಯೂಸ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ಈಗ 5 ಮಿನಿಟ್ಸ್ 1 ಮಿನಿಟ್ ಅಲ್ಲೆಲ್ಲ ನಾವು ಯೂಸ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ತುಂಬಾ ಕನ್ಫ್ಯೂಷನ್ಸ್ ನಮಗೆ ಕ್ರಿಯೇಟ್ ಆಗುತ್ತೆ. ಈಗ ಫಿಬ್ ರಿಟ್ರೇಸ್ಮೆಂಟ್ ಟೂಲ್ ಅನ್ನ ಯೂಸ್ ಮಾಡಬೇಕಾದ್ರೆ ನಮ್ಮ ಕಂಡೀಷನ್ ಏನು, ಪ್ರೀವಿಯಸ್ಲಿ ಒಂದು ಮೊಮೆಂಟಮ್ ಡೌನ್ ಸೈಡ್ ಅಥವಾ ಅಪ್ ಸೈಡ್ ಅಲ್ಲಿ ಒಂದು ಮೊಮೆಂಟಮ್ ನ ಆಗಿರಬೇಕು. ನಮಗೆ ಆ ನಂತರ ಏನ್ ರಿಟ್ರೇಸ್ಮೆಂಟ್ ಆಗಿ ಮೊಮೆಂಟಮ್ ಕೊಡುತ್ತಲ್ವಾ, ಈ ಮೊಮೆಂಟಮ್ ನ ಕ್ಯಾಪ್ಚರ್ ಮಾಡ್ಲಿಕ್ಕೋಸ್ಕರ ನಾವು ಫಿಬ್ ರಿಟ್ರೇಸ್ಮೆಂಟ್ ಟೂಲ್ ಅನ್ನ ಯೂಸ್ ಮಾಡೋದು. ಈಗ ಪ್ರೈಸ್ ಒಂದು ಬಾರಿ ಆ ರೀತಿ ರಿಟ್ರೇಸ್ಮೆಂಟ್ ಎಂಟ್ರಿನ ಕೊಟ್ಟ ಮೇಲೆ ಈಗ ಪ್ರೈಸ್ ಒಂದು ಬಾರಿ ಫಾಲ್ ಆಗಿರುತ್ತೆ, ಆನಂತರ ಪ್ರೈಸ್ ರಿಟ್ರೇಸ್ ಆಗುತ್ತೆ, ಬಟ್ ಪ್ರೈಸ್ ಕೆಳಗಡೆ ಬರುತ್ತೆ. ಪ್ರೈಸ್ ಕೆಳಗಡೆ ಬಂದು ಆನಂತರ ರಿವರ್ಸಲ್ ಆದಾಗ ಇದೇನಾಗುತ್ತೆ, ರಿವರ್ಸಲ್ ಪ್ಯಾಟರ್ನ್ ಕೂಡ ಆಗುತ್ತೆ. ಪ್ರೈಸ್ ಕೆಳಗಡೆ ಬಂತು, ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡ್ತು, ಬಟ್ ಸ್ವಿಂಗ್ ಫೇಲ್ ಆಗ್ಬಿಟ್ಟು ಅಪ್ ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ಕೊಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಹಾಗಾಗಿ ಓವರ್ ಆಲ್ ಈ ಒಂದು ಮಿಡ್ ಪಾಯಿಂಟ್ ಏನಿದೆ, ಈ ಒಂದು ರಿಟ್ರೇಸ್ಮೆಂಟ್ ಪಾಯಿಂಟ್ ಏನಿದೆ ಅಥವಾ ಪ್ರೈಸ್ ಅಲ್ಲಿ ಈ ಒಂದು ಫೇಲಿಯರ್ ನ ಕೊಡುತ್ತೆ, ಈ ಒಂದು ಫಾಲ್ ನಂತರ ಈ ಒಂದು ಫೇಲಿಯರ್ ಏನ್ ಕೊಡುತ್ತಲ್ಲ ಅದನ್ನು ಕೂಡ ಐಡೆಂಟಿಫೈ ಮಾಡ್ಲಿಕ್ಕೆ ನಾವು ಫಿಬ್ ಅನ್ನ ಆಬ್ವಿಯಸ್ಲಿ ಯೂಸ್ ಮಾಡಬಹುದು. ಸೊ ಹಾಗಾಗಿ ಫಿಬ್ ಇದ್ದು ಮೇಜರ್ ಉದ್ದೇಶ ಏನು ಅಂದ್ರೆ ಒಂದು ರಿಟ್ರೇಸ್ಮೆಂಟ್ ಅಥವಾ ರಿವರ್ಸಲ್ ನಾವು ಐಡೆಂಟಿಫೈ ಮಾಡಲಿಕ್ಕೆ ಫಿಬ್ ಅನ್ನ ನಾವು ಸ್ಪೆಷಲಿ ಯೂಸ್ ಮಾಡ್ತೀವಿ. ಸೊ ಈಗ ಫಿಬ್ ರಿಟ್ರೇಸ್ಮೆಂಟ್ ಟೂಲ್ ಅನ್ನ ನೀವು ಎಕ್ಸ್ನೆಸ್ ನ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಎಕ್ಸ್ನೆಸ್ ನ ಚಾರ್ಟ್ ಅನ್ನು ನೀವು ಓಪನ್ ಮಾಡಿದಾಗ ಇಲ್ಲಿ ಮೂರನೇ ಆಪ್ಷನ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈ ಮೂರನೇ ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಫಿಬ್ ರಿಟ್ರೇಸ್ಮೆಂಟ್ ಟೂಲ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಈಗ ಫಿಬ್ ರಿಟ್ರೇಸ್ಮೆಂಟ್ ಅಲ್ಲಿ ಯಾವಾಗ್ಲೂ ಕೂಡ ನಾವು ಕನ್ಸಿಡರ್ ಮಾಡಬೇಕಾಗಿರೋದು ಪ್ರೈಸ್ ಈ ರೀತಿ ಫಾಲ್ ಆಯ್ತು, ಆ ನಂತರ ಪ್ರೈಸ್ ಏನ್ ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂಡ್ ದೆನ್ ಫಾಲ್ ಆಗುತ್ತಲ್ವಾ, ಈ ಒಂದು ಹೈ ಹಾಗೆ ಈ ಒಂದು ಲೋ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎನ್ ಎಕ್ಸಾಂಪಲ್ ಪ್ರೈಸ್ ಈ ರೀತಿ ಮೇಲ್ಗಡೆ ಹೋಯ್ತು, ಆ ನಂತರ ಈ ಫಾಲ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಲೋ ಹಾಗೆ ಈ ಹೈ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿಯೇ ನಾವು 30 ಮಿನಿಟ್ಸ್ ಅನ್ನು ಯೂಸ್ ಮಾಡೋದು, ಸೊ ದಟ್ ನಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅಂಡ್ ಆ ಕ್ಲಾರಿಟಿಯ ಮೂಲಕ ನಾವು ಪ್ರಾಪರ್ಲಿ ಒಂದು ಪ್ಲಾನ್ ಅನ್ನ ಮಾಡಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ನಾವೇನ್ ಮಾಡ್ತೀವಿ, 30 ಮಿನಿಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಸೊ ನಾನು ಇಲ್ಲಿ ರೀಪ್ಲೇ ಬಟನ್ ಅನ್ನ ಯೂಸ್ ಮಾಡಿ ನಿಮಗೆ ಶೋ ಮಾಡ್ತೀನಿ, ಸೊ ದಟ್ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ, ರೈಟ್. ಸೊ ಇಲ್ಲಿ ನಾವು ಸ್ವಿಂಗ್ ಅನ್ನ ಗಮನಿಸೋದಾದ್ರೆ ಈ ಪಾಯಿಂಟ್ ಅಲ್ಲಿ ನಾನು ನಿಮಗೆ ಸ್ವಿಂಗ್ ಅನ್ನ ಮಾರ್ಕ್ ಮಾಡಿರೋದನ್ನ ಶೋ ಮಾಡೋದಾದ್ರೆ, ಸೊ ಇಲ್ಲಿ ನೀವು ನೋಡಬಹುದು ಯಾವ ರೀತಿ ಪ್ರೈಸ್ ಕೆಳಗಡೆ ಫಾಲ್ ಆಗ್ತಾ ಇತ್ತು, ಆನಂತರ ಪ್ರೈಸ್ ಒಂದು ಸ್ವಿಂಗ್ ಅನ್ನ ಕ್ರಿಯೇಟ್ ಮಾಡುತ್ತೆ, ದೆನ್ ಫಾಲ್ ಆಗುತ್ತೆ. ಸೊ ಇಲ್ಲಿ ಟಾಪ್ ಸೈಡ್ ಇಂದ ಏನ್ ಪ್ರೈಸ್ ಫಾಲ್ ಆಗ್ತಾ ಇತ್ತು, ಈ ಪಾಯಿಂಟ್ ಅಲ್ಲಿ ಪ್ರೈಸ್ ಇಷ್ಟು ದೊಡ್ಡ ಫಾಲ್ ಆಗ್ತಾ ಇದೆಯಲ್ಲ, ಸೊ ಇಲ್ಲಿ ಯಾವುದೇ ರೀತಿ ನಾವು ಫಿಬ್ ಅನ್ನ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಯಾಕೆಂದ್ರೆ ಇಲ್ಲಿ ಜಸ್ಟ್ ಬ್ರೇಕ್ ಡೌನ್ ನಮಗೆ ಆಗ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇತ್ತು. ಸೊ ಹಾಗಾಗಿ ಎಕ್ಸಾಕ್ಟ್ ಟಾಪ್ ಅಂಡ್ ಬಾಟಮ್ ನ ಮಾರ್ಕ್ ಮಾಡೋದು ಕಷ್ಟ ಆಗುತ್ತೆ. ಬಟ್ ಪ್ರೈಸ್ ಒಂದು ಫಾಲ್ ಅನ್ನ ಆದ ನಂತರ ಪ್ರೈಸ್ ಈ ರೀತಿ ಫಾಲ್ ಆಗುತ್ತಲ್ವಾ, ಆನಂತರ ಏನ್ ರಿವರ್ಸಲ್ ಕೊಡುತ್ತೆ, ಆನಂತರ ನಮಗೆ ಒಂದು ಟಾಪ್ ಅಂಡ್ ಬಾಟಮ್ ನ ಐಡೆಂಟಿಫೈ ಮಾಡೋದು ತುಂಬಾನೇ ಈಸಿ ಆಗುತ್ತೆ. ಯಾಕೆಂದ್ರೆ ನಮಗೆ ಬೇಕಾಗಿರೋದು ಈ ಸ್ವಿಂಗ್ಗಳು, ಅದು ಡೌನ್ ಸೈಡ್ ಆಗಿರ್ಲಿ ಅಪ್ ಸೈಡ್ ಆಗಿರ್ಲಿ, ನಮಗೆ ಬೇಕಾಗಿರೋದು ಈ ಸ್ವಿಂಗ್ ನ ಹೈ ಹಾಗೆ ಲೋ, ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹೈ ಹಾಗೆ ಲೋ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಡೈರೆಕ್ಷನ್ ನ ಸೈಡ್ ಅಲ್ಲೇ ನಾವು ಟ್ರೇಡ್ ನ ಪ್ಲಾನ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಿಬ್ ರಿಟ್ರೇಸ್ಮೆಂಟ್ ನಾನು ಇಲ್ಲಿ ಚೂಸ್ ಮಾಡ್ತೇನೆ ಅಂಡ್ ಇಲ್ಲಿ ಬಾಟಮ್ ಇಂದ ಟಾಪ್ ಗೆ ನಾನು ಈ ರೀತಿ ಮಾರ್ಕ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ಈ ರೀತಿ ಮಾರ್ಕ್ ಮಾಡಿದಾಗ ನೀವು ಇಲ್ಲಿ ಗಮನಿಸಬಹುದು
ತುಂಬಾ ಡಿಜಿಟ್ಗಳು ನಿಮಗೆ ಕಾಣಲಿಕ್ಕೆ ಸಿಗ್ಬೋದು. 1, 0 ಇದರ ಕೆಳಗಡೆ ಬಾಕಿ ಡಿಜಿಟ್ಗಳು ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಸೊ ಯೂಶುವಲಿ ಈ 0 ಹಾಗೆ 1 ಏನಿದೆಯಲ್ಲ ಇದರ ಇನ್ ಬಿಟ್ವೀನ್ ಮಾತ್ರ ನಾವು ಗಮನಿಸಬೇಕಾಗುತ್ತೆ. ಬಾಕಿ ನೆಕ್ಸ್ಟ್ ಇರೋದು ಅಷ್ಟೊಂದು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಈ ಒಂದು ರೇಂಜ್ನ 0 ಹಾಗೆ 1ನ ಒಳಗಡೆ ಏನಿರುತ್ತೆ ಇದರ ಒಳಗಡೆ ಮಿಡಲ್ ಅಲ್ಲಿ 3 ಲೈನ್ಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತಲ್ವಾ, ಈ 3 ಲೈನ್ಸ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ನಾವು ಗೋಲ್ಡ್ ಝೋನ್ ಅಂತ ಕರಿತೀವಿ. ಈಗ ಇನ್ ಬಿಟ್ವೀನ್ ಬಾಕಿ ಲೈನ್ಸ್ ಗಳು ಕೂಡ ನಿಮಗೆ ಕಾಣಲಿಕ್ಕೆ ಸಿಗಬಹುದು ಅಥವಾ ಬಾಕಿ ಲೆವೆಲ್ಸ್ ಗಳು ಕೂಡ ಕಾಣಲಿಕ್ಕೆ ಸಿಗ್ತಾ ಇರಬಹುದು. ಅದನ್ನ ನಾನು ಆಕ್ಚುಲಿ ಇಲ್ಲಿ ರಿಮೂವ್ ಮಾಡಿದ್ದೇನೆ. ಇಲ್ಲಿ 0.236 ಹಾಗೆ 0.786 ಲೆವೆಲ್ ಅನ್ನು ನಾನು ರಿಮೂವ್ ಮಾಡಿದ್ದೇನೆ. ಜಸ್ಟ್ ನಮ್ಮ ಫೋಕಸ್ ಏನಿರುತ್ತೆ ಈ ಒಂದು ಸೆಂಟರ್ ಅಲ್ಲಿರೋ 3 ಲೈನ್ ಏನಿದೆಯಲ್ಲ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಅರ್ಥ ಏನು ಅಥವಾ ಇದರ ಒಂದು ಪಾಯಿಂಟ್ ಏನು ಅಂದ್ರೆ ಪ್ರೈಸ್ ಒಂದು ಫಾಲ್ ಅನ್ನ ಕೊಡುತ್ತೆ ಅಂತ ಅನ್ಕೊಳ್ಳಿ ಅಥವಾ ಪ್ರೈಸ್ ಒಂದು ರೈಸ್ ಅನ್ನ ಕೊಡುತ್ತೆ ಅಂತ ಅನ್ಕೊಳ್ಳಿ. ಪ್ರೈಸ್ ರಿಟ್ರೇಸ್ಮೆಂಟ್ ನ ಆಗುವಾಗ ಯೂಶುವಲಿ ಈ ಗೋಲ್ಡನ್ ಝೋನ್ ಏನಿದೆ ಅಥವಾ ಗೋಲ್ಡ್ ಝೋನ್ ಏನಿದೆ 0.382, 0.5, 0.618 ಲೆವೆಲ್ ಏನಿದೆ. ಸೊ ಯೂಶುವಲಿ ಇಲ್ಲಿಂದಾನೇ ನಮಗೆ ರಿವರ್ಸಲ್ ಕೊಡೋ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇದನ್ನು ನಾವು ಪ್ಲೇ ಮಾಡಿ ಕೂಡ ಗಮನಿಸೋಣ. 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸೇಮ್ ಚಾರ್ಟ್ ಅನ್ನು ನಾನು ನಿಮಗೆ ಶೋ ಮಾಡ್ತೀನಿ. ಸೊ ದಟ್ ಯಾವ ರೀತಿ ಇಲ್ಲಿ ನಾವು ಎಂಟ್ರಿನ ಪ್ಲಾನ್ ಮಾಡಬಹುದು ಎಲ್ಲವನ್ನು ಕೂಡ ನಾವು ಗಮನಿಸೋಣ. ರೈಟ್, ಲೆಟ್ಸ್ ಗೋ ಟು ದ 5 ಮಿನಿಟ್ಸ್ ಟೈಮ್ ಫ್ರೇಮ್. ಈಗ ನಾವು 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಸೇಮ್ ಚಾರ್ಟ್ ಅನ್ನು ಗಮನಿಸೋದ್ರೆ ಪ್ರೈಸ್ ಇಲ್ಲಿಂದ ಫಾಲ್ ಆಗಿತ್ತು. 30 ಮಿನಿಟ್ಸ್ ಅಲ್ಲಿ ನಾವು ಅದನ್ನ ಮಾರ್ಕ್ ಮಾಡಿದ್ವಿ. ಸೊ ಯಾವುದೇ ರೀತಿ ಕನ್ಫ್ಯೂಷನ್ ಇರಲಿಲ್ಲ. ಸೊ ಇಲ್ಲಿ 0.5 ಲೆವೆಲ್ ಏನಿದಿಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 0.382 ಲೆವೆಲ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಪ್ರೈಸ್ ಏನ್ ಮಾಡಿದೆ 0.5 ಲೆವೆಲ್ ಅನ್ನ ರಿಯಾಕ್ಟ್ ಆಗಿದೆ ಅಂದ್ರೆ ಅಲ್ಲಿಗೆ ರೀಚ್ ಆಗಿದೆ. ಆನಂತರ ಒಂದು ಬೇರಿಶ್ ಕ್ಯಾಂಡಲ್ ನ ಮಾಡಿ ಇಲ್ಲಿ ಕೆಳಗಡೆ ಬರ್ಲಿಕ್ಕೆ ಟ್ರೈ ಮಾಡ್ತಾ ಇದೆ. ಆನಂತರ ಮತ್ತೆ ಸಪೋರ್ಟ್ ಅನ್ನ ಪಡಿತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇದೆ. ಬೈ ಚಾನ್ಸ್ ಏನಾದ್ರೂ ಈ ಒಂದು ಗ್ರೀನ್ ಕ್ಯಾಂಡಲ್ ನ ಲೋ ಬ್ರೇಕ್ ಆದಾಗ ನಾವು ಡೈರೆಕ್ಟ್ಲಿ ಇಲ್ಲಿ ಪ್ಲಾನ್ ನ ಮಾಡಬಹುದು. ಈಗ ಫಿಬ್ ಲೆವೆಲ್ ನ ಮೂಲಕ ನಾವು ರಿಟ್ರೇಸ್ಮೆಂಟ್ ಎಲ್ಲಿಂದ ಆಗ್ಬೋದು ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು. ಹಾಗೆ ಆ ರಿಟ್ರೇಸ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಇಲ್ಲಿಂದ ಫಾಲ್ ಆಗುತ್ತೆ ಅನ್ನೋದನ್ನ ನಾವು ಯಾವಾಗ ಅನ್ಕೊಳ್ಬಹುದು, ಯಾವಾಗ ಈ ಒಂದು ಸ್ವಿಂಗ್ ಬ್ರೇಕ್ ಆಗುತ್ತಲ್ಲ ಆ ನಂತರ ನಾವು ಅನ್ಕೊಳ್ಬಹುದು. ಸೊ ಹಾಗಾಗಿ ಎಲ್ಲಿ ತನಕ ಪ್ರೈಸ್ ಈ ಒಂದು ಲೋ ಹಾಗೆ ಈ ಒಂದು 0.5 ಅಥವಾ ಗೋಲ್ಡ್ ಝೋನ್ ಏನಿದೆ ಇದರ ಒಳಗಡೆ ಇರುತ್ತೆ ಆದಷ್ಟು ನಾವು 1:2, 1:3 ಗೆ ಪ್ಲಾನ್ ಮಾಡಬೇಕಾಗುತ್ತೆ. ಕೆಲವೊಂದು ಬಾರಿ ಮಾತ್ರ ನಮ್ಗೆ ಇದನ್ನ ಬ್ರೇಕ್ ಆಗಿ ಕೂಡ ಮೊಮೆಂಟಮ್ ಕೊಡೋ ಸಾಧ್ಯತೆ ಇರುತ್ತೆ ಅಥವಾ ಸ್ವಲ್ಪ ದೊಡ್ಡ SL ಕೊಟ್ಟು ನಾವು ಅದನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಸೊ ಟಾರ್ಗೆಟ್ ಅನ್ನ ನಿಮ್ಮ ಬೇಸ್ಡ್ ಆಗಿ ನೀವು ಯಾವ ರೀತಿ ಟ್ರೇಡ್ ನ ಮಾಡ್ತೀರಾ ಅನ್ನೋದ್ರ ಬೇಸ್ಡ್ ಆಗಿ ನೀವು ಪ್ಲಾನ್ ನ ಮಾಡಬಹುದು. ಬಟ್ ಇಲ್ಲಿ ಜಸ್ಟ್ ಫಿಬ್ ನ ಗೋಲ್ಡ್ ಝೋನ್ ಏನಿದೆ ಅಲ್ಲಿಂದಾನೆ ಪ್ರೈಸ್ ರಿವರ್ಸಲ್ ಆಗೋದು ಯಾವ ರೀತಿ ಅನ್ನೋದನ್ನ ನೀವು ಗಮನಿಸಬಹುದು. ಜಸ್ಟ್ ಈ ಗ್ರೀನ್ ಕ್ಯಾಂಡಲ್ ನ ಲೋ ಬ್ರೇಕ್ ಡೌನ್ ಆದ್ರೆ ಆಯ್ತು. ಯಾಕೆಂದ್ರೆ ಇದೇನಾಗುತ್ತೆ ಇದೊಂದು ರೀತಿ ಎಂ ಪ್ಯಾಟರ್ನ್ ರೀತಿ ನಮಗೆ ಕ್ರಿಯೇಟ್ ಆಗುತ್ತೆ. ಸೊ ಇದರ ಲೋ ಬ್ರೇಕ್ ಡೌನ್ ಆಗಿ ಇದರ ಮೇಲ್ಗಡೆ SL ಇಟ್ಟಾಗ ನಮಗೆ ನೀಟಾಗಿ 1:2 ವರೆಗೂ ಇಲ್ಲಿ ಟಾರ್ಗೆಟ್ ಕಾಣಲಿಕ್ಕೆ ಸಿಗ್ತಾ ಇರೋದನ್ನ ನಾವು ಒಬ್ಸರ್ವ್ ಮಾಡಬಹುದು. ಈಗ ಅಷ್ಟೇ ಅಲ್ಲ, ಪ್ರೈಸ್ ಆನಂತರ ಮತ್ತೆ ಕೂಡ ಅಲ್ಲಿಗೆ ರೀಚ್ ಆಗೋ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನಾನು ನಿಮಗೆ ತಿಳಿಸಿರೋದು 1:2, 1:3 ತಗೊಳ್ಳಿಕ್ಕೆ ಟ್ರೈ ಮಾಡಿ. ಆ ನಂತರ ಬೇಕಿದ್ರೆ ಹೋಲ್ಡ್ ಮಾಡಬಹುದು. ಇಫ್ ಇನ್ ಕೇಸ್ ಸ್ಮಾಲ್ ಕ್ವಾಂಟಿಟಿ ಏನಾದ್ರೂ ಇದ್ರೆ ಆಗ ನೀವು ಹೋಲ್ಡ್ ನ ಮಾಡಬಹುದು. ಈಗ ಏನಾಯ್ತು ಮತ್ತೆ ಪ್ರೈಸ್ ಅದೇ ಲೆವೆಲ್ಗೆ ಬರಲಿಕ್ಕೆ ಶುರುವಾಯಿತು. ಸೊ ಇಲ್ಲಿ ಒಂದು ಟ್ರೆಂಡ್ ಲೈನ್ ಅನ್ನು ಯೂಸ್ ಮಾಡಿ ನಮ್ಗೆ ಏನಾದ್ರೂ ಎಂಟ್ರಿ ಸಿಗುತ್ತಾ ಅನ್ನೋದನ್ನ ಗಮನಿಸೋಣ. ಇಲ್ಲಿ ಟ್ರೆಂಡ್ ಲೈನ್ ಅನ್ನು ಈ ರೀತಿ ಮಾರ್ಕ್ ಮಾಡ್ತೇನೆ. ಸೊ ಈ ಒಂದು ಫಿಬ್ ನ ಗೋಲ್ಡ್ ಝೋನ್ ಏನಿದೆಯಲ್ಲ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಸೊ ಸಿಂಪಲ್ ಥಿಂಗ್ ಏನು ಅಂದ್ರೆ ಡೈರೆಕ್ಟ್ಲಿ ನಾನು ಬೇಕಿದ್ರೆ ಇಲ್ಲಿಂದಾನೆ ಎಂಟ್ರಿ ಪಡಿಬಹುದು. 0.5 ಲೆವೆಲ್ ಅಲ್ಲಿ ಪ್ರೈಸ್ ಏನಾದ್ರೂ ಬೇರಿಶ್ ಕ್ಯಾಂಡಲ್ ಮಾಡಿದ್ರೆ ಡೈರೆಕ್ಟ್ಲಿ ನಾನಲ್ಲಿ ಎಂಟ್ರಿನ ಪಡಿಬಹುದು. ಅಥವಾ ಅದರ ಜೊತೆಗೆ ಏನಾದ್ರೂ ಪ್ರೈಸ್ ಆಕ್ಷನ್ ಲೈಕ್ ಪ್ರೈಸ್ ಇಲ್ಲಿಂದ ಮೇಲ್ಗಡೆ ಹೋಯ್ತು, ಸಪೋರ್ಟ್ ಅನ್ನ ಪಡೀತು, ಆನಂತರ ಬ್ರೇಕ್ ಡೌನ್ ಆಯ್ತು. ಈಗ ಟ್ರೆಂಡ್ ಲೈನ್ ಕ್ರಿಯೇಟ್ ಆಗ್ತದೆ. ಸೊ ಹಾಗಾಗಿ ಈ ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಆದ್ರೆ ಏನಾದ್ರೂ ಎಂಟ್ರಿ ಸಿಗುತ್ತಾ ಆ ರೀತಿ ನಾವು ಪ್ಲಾನ್ ಮಾಡೋದು ಆಕ್ಚುಲಿ ಬೆಟರ್ ಆಗಿರುತ್ತೆ ರಾದರ್ ದನ್ ಡೈರೆಕ್ಟ್ಲಿ ಟೇಕಿಂಗ್ ದ ಎಂಟ್ರಿ. ಇಲ್ಲೂ ಕೂಡ ನೀವು ಗಮನಿಸಬಹುದು 0.382 ಲೆವೆಲ್ ಅನ್ನ ಬ್ರೇಕ್ ಆಗಿ ಪ್ರೈಸ್ ಅಪ್ ಸೈಡ್ ಅಲ್ಲಿ ನಮಗೆ ಮೊಮೆಂಟಮ್ ಕೊಡುತ್ತೆ. ಬಟ್ ಅಷ್ಟೇ ಕ್ವಿಕ್ಲಿ ನಮಗೆ ಪ್ರೈಸ್ ಇಲ್ಲಿ ರಿವರ್ಸಲ್ ಬರ್ತಾ ಇರೋದು ಕೂಡ ಕಾಣಲಿಕ್ಕೆ ಸಿಗ್ತಾ ಇದೆ. ಸೊ ಲೆಟ್ಸ್ ಪ್ಲೇ ದ ಕ್ಯಾಂಡಲ್ಸ್. ರೈಟ್, ಇಲ್ಲಿ ನೀವು ಗಮನಿಸಬಹುದು ಫಿಬ್ ಲೆವೆಲ್ ಅಲ್ಲೇ ಗೋಲ್ಡ್ ಝೋನ್ ಏನಿದೆಯಲ್ಲ ಅದೇ ಲೆವೆಲ್ ಅಲ್ಲಿ ಪ್ರೈಸ್ ಏನ್ ಮಾಡ್ತಾ ಇದೆ ಈ ಒಂದು ಟ್ರೆಂಡ್ ಲೈನ್ ನ ಬ್ರೇಕ್ ಡೌನ್ ಅನ್ನು ಕೂಡ ನಮಗೆ ಕೊಡ್ತಾ ಇದೆ. ಸೊ ಈ ಪಾಯಿಂಟ್ ಅಲ್ಲಿ ನಾನು ಬೇಕಿದ್ರೆ ಎಂಟ್ರಿನ ಪಡಿಬಹುದು. ನನ್ನ SL ಏನಿರುತ್ತೆ ಅಲ್ಲಿ ಯಾವಾಗ್ಲೂ ಕೂಡ ಈ ರೀತಿ ಸ್ವಿಂಗ್ ನ ಮೇಲ್ಗಡೆ ನನ್ನ SL ಇರಬೇಕಾಗುತ್ತೆ. ಸೊ ಈ ಬೇಸ್ಡ್ ಆಗಿ 1:2 ಸಿಕ್ಕಿದ್ರು ಕೂಡ ದಟ್ ಈಸ್ ಫೈನ್, ರೈಟ್. ಸೊ 1:2 ಟಾರ್ಗೆಟ್ ಏನಿದೆ ವಿಚ್ ಇಸ್ ಗುಡ್. ಸೊ ಎಷ್ಟು ಕ್ವಿಕ್ಲಿ ನಿಮಗೆ 1:2 ಟಾರ್ಗೆಟ್ ಇಲ್ಲಿ ಕಾಣಲಿಕ್ಕೆ ಸಿಕ್ತು ಅನ್ನೋದನ್ನ ನಾವು ಗಮನಿಸಬಹುದು. ಸೊ ಹಾಗಾಗಿ ಸಿಂಪಲ್ ಥಿಂಗ್ ಏನು ಅಂದ್ರೆ ಫಿಬ್ ನ ಮೂಲಕ ಒಂದು ಮೊಮೆಂಟಮ್ ಏನಾಗಿರುತ್ತೆ ಅದರ ರಿಟ್ರೇಸ್ಮೆಂಟ್ ನಾವು ಐಡೆಂಟಿಫೈ ಮಾಡಬಹುದು. ಈದರ್ ನಾನಲ್ಲಿ ಡೈರೆಕ್ಟ್ಲಿ ಎಂಟ್ರಿನ ಪಡಿಬಹುದು. ಗೋಲ್ಡ್ ಝೋನ್ ಏನಿದೆ ಅದರಲ್ಲಿ ಡೈರೆಕ್ಟ್ಲಿ ನಾನು ಎಂಟ್ರಿನ ಪಡಿಬಹುದು. ಈ 3 ಲೈನ್ಸ್ ಏನಿದೆ ಇದರಲ್ಲಿ ನಾನು ಡೈರೆಕ್ಟ್ಲಿ ಎಂಟ್ರಿನ ಪಡಿಬಹುದು. ಅಥವಾ ಅದರ ಜೊತೆಗೆ ಏನಾದ್ರೂ ಪ್ರೈಸ್ ಆಕ್ಷನ್ ಆದಾಗ ನಾನು ಎಂಟ್ರಿ ಪಡೆದ್ರೆ ಇನ್ನಷ್ಟು ಡಬಲ್ ಕನ್ಫರ್ಮೇಶನ್ ಅಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಅಂಡ್ ಆ
ಆ ಟ್ರೇಡಲ್ಲಿ ನಾನು ಉತ್ತಮವಾದ ಪ್ರಾಫಿಟ್ ಅನ್ನ ಕೂಡ ಮಾಡಬಹುದು ಅನ್ನೋದು ನಮ್ಗೆ ಇಲ್ಲಿ ಕಾಣಲಿಕ್ಕೆ ಸಿಕ್ತು. ಸೆಟ್ಟಿಂಗ್ಸ್ ಅನ್ನ ನೀವು ಗಮನಿಸಬಹುದು, ಫಿಬ್ ರಿಟ್ರೇಸ್ಮೆಂಟ್ ಇದು. ಸೊ ಈ ರೀತಿ ಇರುತ್ತೆ. ಸೊ ಏನೆಲ್ಲ ಬೇಕು ಅನ್ನೋದನ್ನ ನೀವು ಇಲ್ಲಿ ಗಮನಿಸಬಹುದು. ಓಕೆ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ನಾವು ಚೂಸ್ ಮಾಡಬಹುದು. ಸೊ ಹಾಗಾಗಿ ನಮ್ಮ ಉದ್ದೇಶ ಪ್ರೈಸ್ ಒಂದು ಡೌನ್ ಸೈಡ್ ಅಥವಾ ಅಪ್ ಸೈಡ್ ಮೊಮೆಂಟಮ್ ಕೊಡ್ತಾ ಇದ್ದಾಗ ಅಲ್ಲಿ ಒಂದು ರಿಟ್ರೇಸ್ಮೆಂಟ್ ಆಗುತ್ತೆ. ಆ ಒಂದು ರಿಟ್ರೇಸ್ಮೆಂಟ್ ನ ಕ್ಯಾಪ್ಚರ್ ಮಾಡಿಬಿಟ್ಟು ಯಾವ ರೀತಿ ನಾವು ಪ್ರಾಫಿಟ್ ನ ಮಾಡಬಹುದು ಅನ್ನೋದನ್ನ ನಾವು ಗಮನಿಸೋದೇ ನಮ್ಮ ಉದ್ದೇಶ ಆಗಿರುತ್ತೆ. ಹಾಗೆ ಇಲ್ಲಿ ಒಂದು ರಿವರ್ಸಲ್ ಈಗ ಲೈವ್ ಮಾರ್ಕೆಟ್ ಅಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ತುಂಬಾನೇ ಶಾರ್ಪ್ ರಿವರ್ಸಲ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಇಲ್ಲಿ ನಮ್ಮ ಗೋಲ್ಡ್ ಝೋನ್, ಫಿಬ್ ಗೋಲ್ಡ್ ಝೋನ್ ಏನಾದರೂ ಯೂಸ್ ಆಯ್ತಾ ಅನ್ನೋದನ್ನ ಗಮನಿಸೋಣ. ಈ ಒಂದು ಟಾಪ್ ಇಂದ ಈ ಒಂದು ಬಾಟಮ್ಗೆ ನಾನು ಇಲ್ಲಿ ಮಾರ್ಕ್ ಮಾಡ್ತೇನೆ. ಲೈವ್ ಮಾರ್ಕೆಟ್ ಅಲ್ಲೇ ನಡೀತಾ ಇದೆ. ಲೈವ್ ಮಾರ್ಕೆಟ್ ಅಲ್ಲೇ ಈ ಒಂದು ಟ್ರೇಡ್ ನಿಮಗೆ ಓಡ್ತಾ ಇರೋದು ಕಾಣಲಿಕ್ಕೆ ಸಿಗ್ತಾ ಇರಬಹುದು. ಇಲ್ಲಿ ನೀವು ಗಮನಿಸಿ 30 ಮಿನಿಟ್ಸ್ ಅಲ್ಲಿ ಇಲ್ಲಿಂದ ಪ್ರೈಸ್ ಫಾಲ್ ಆಯ್ತು, ರೈಟ್? ಸೊ ಪ್ರೈಸ್ ಫಾಲ್ ಆದ್ಮೇಲೆ ಎಲ್ಲಿ ರೆಸಿಸ್ಟೆನ್ಸ್ ನ ಫೇಸ್ ಮಾಡ್ತು? ಎಕ್ಸಾಕ್ಟ್ಲಿ ಈ ಗೋಲ್ಡ್ ಫಿಬ್ ಏನಿದೆ ಅಲ್ಲೇ ನಮಗೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡುತ್ತೆ. ಈಗ ರೆಸಿಸ್ಟೆನ್ಸ್ ನ ಫೇಸ್ ಮಾಡಿ ಪ್ರೈಸ್ 1 ಬಾರಿ 2 ಬಾರಿ ಕೆಳಗಡೆ ಬರಲಿಕ್ಕೆ ಟ್ರೈ ಮಾಡುತ್ತೆ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ರೆಸಿಸ್ಟೆನ್ಸ್ ಆಗಿ ಇದು ವರ್ಕ್ ಆಗುತ್ತೆ. ಅಂಡ್ ಇದು 2 ಟೈಮ್ಸ್ ಟಚ್ ಆಗಿರೋ ಒಂದು ಲೆವೆಲ್ ಆಗಿರುತ್ತೆ. ಅಂದ್ರೆ ಪ್ರೈಸ್ ಆಕ್ಷನ್ ಕೂಡ ಅಲ್ಲಿ ಕನ್ಫರ್ಮ್ ಆಯಿತು. ಸೊ ಯಾರೆಲ್ಲ RNR ಬೇಸ್ ಪ್ರೈಸ್ ಆಕ್ಷನ್ ಆಗಿರ್ಬೋದು ಅಥವಾ ಫೋರೆಕ್ಸ್ ಕೋರ್ಸ್ಗೆ ಜಾಯ್ನ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಇಲ್ಲಿ 2 ಬಾರಿ ಪ್ರೈಸ್ ಟಚ್ ಆಗಿದೆ. ಅದು ಕೂಡ ಫಿಬ್ ಲೆವೆಲ್ ಅಲ್ಲಿ ನಮಗೆ ಟಚ್ ಆಗಿದೆ. ಪ್ರೈಸ್ ಆಕ್ಷನ್ ಪ್ಲಸ್ ಫಿಬ್ ನ ಗೋಲ್ಡನ್ ಲೆವೆಲ್, ಸೊ ಎರಡೂ ಕೂಡ ಕನ್ಫರ್ಮ್ ಆಗುತ್ತೆ. ಇದರ ಹೈ ಬ್ರೇಕ್ ಆದಾಗ ನಮಗೊಂದು ಮೊಮೆಂಟಮ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಸೊ ತುಂಬಾನೇ ಉತ್ತಮವಾದ ಮೊಮೆಂಟಮ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ನಾವು ವಿಡಿಯೋ ಮಾಡ್ತಾ ಇದ್ವಿ, ಸೊ ಹಾಗಾಗಿ ನಾವು ಅದನ್ನು ಒಬ್ಸರ್ವ್ ಮಾಡ್ಲಿಕ್ಕೆ ಆಗಿಲ್ಲ, ರೈಟ್? ಸೊ ಈ ರೀತಿ ನಾವು ಫಿಬ್ ಅನ್ನ ಮಾರ್ಕ್ ಮಾಡಬಹುದು. ಜಸ್ಟ್ ನಾವು ಮಾರ್ಕ್ ಮಾಡಬೇಕಾಗಿರೋದೇನು, ಈ ಒಂದು ಟಾಪ್ ಏನಿದೆ ಹಾಗೆ ಈ ಒಂದು ಬಾಟಮ್ ಏನಿದೆ ಇದನ್ನ ಐಡೆಂಟಿಫೈ ಮಾಡಿದ್ರೆ ಸಾಕು. ಅದನ್ನ ನಾವು 30 ಮಿನಿಟ್ಸ್ ಅಲ್ಲಿ ಐಡೆಂಟಿಫೈ ಮಾಡಬಹುದು. ಸೊ 30 ಮಿನಿಟ್ಸ್ ಅಲ್ಲಿ ಒನ್ಸ್ ಐಡೆಂಟಿಫೈ ಮಾಡಿದ್ಮೇಲೆ ಸೊ ಈ ಒಂದು ಗೋಲ್ಡ್ ಝೋನ್ ಏನಿದೆ ಇಲ್ಲಿಗೆ ಪ್ರೈಸ್ ಬಂದಾಗ ರಿವರ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಇಲ್ಲಿ 5 ಮಿನಿಟ್ಸ್ಗೆ ಹೋಗ್ಬಿಟ್ಟು ನೀವು ಏನಾದರೂ ಪ್ರೈಸ್ ಆಕ್ಷನ್ ಇದೆಯಾ ಒಬ್ಸರ್ವ್ ಮಾಡಿಬಿಟ್ಟು ಸೆಲ್ಲಿಂಗ್ ಪ್ಲಾನ್ ನ ಮಾಡಬೇಕು. ಅಥವಾ ಪ್ರೈಸ್ ಕನ್ಸಾಲಿಡೇಷನ್ ಆಗ್ತಾ ಇದ್ರೆ ಇಲ್ಲಿಂದ ಬ್ರೇಕ್ಔಟ್ ಏನಾದರೂ ಆದಾಗ ನಾವು ಲಾಂಗ್ ಸೈಡ್ಗೆ ಪ್ಲಾನ್ ನ ಮಾಡಬೇಕಾಗುತ್ತೆ. ಈ ರೀತಿ ನಾವು ಫಿಬ್ ಅನ್ನ ಯೂಸ್ ಮಾಡಬಹುದು. ಸೊ ಎಲ್ಲಿ ಎಲ್ಲ ಒಂದು ದೊಡ್ಡ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಅಲ್ಲೆಲ್ಲ ನಾವು ಫಿಬ್ ಅನ್ನ ಈಸಿಲಿ ಯೂಸ್ ಮಾಡಬಹುದು. ಫಾರ್ ಎನ್ ಎಕ್ಸಾಂಪಲ್ ನಾವು ಇನ್ನಷ್ಟು ರ್ಯಾಂಡಮ್ಲಿ ಒಂದು ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡೋದು ಏನಾದರೂ ಎಕ್ಸಾಂಪಲ್ ಇದ್ದಾಗ ಅದರಲ್ಲಿ ನಾವು ಫಿಬ್ ಅನ್ನ ಯಾವ ರೀತಿ ಯೂಸ್ ಮಾಡಬಹುದಿತ್ತು ಅನ್ನೋದನ್ನು ಕೂಡ ಒಂದು ಬಾರಿ ಗಮನಿಸೋಣ. ಇಲ್ಲಿ ನೋಡಿ, ಪ್ರೈಸ್ ಇಲ್ಲಿಂದ ಇಲ್ಲಿ ತನಕ ಮೇಲ್ಗಡೆ ಹೋಯಿತು. ಎಷ್ಟು ಕ್ವಿಕ್ಲಿ ಪ್ರೈಸ್ ಹೋಯ್ತು ನೋಡಿ. ಈ ಪಾಯಿಂಟ್ ಇಂದ ಈ ಪಾಯಿಂಟ್ ತನಕ ಪ್ರೈಸ್ ಅಪ್ ಸೈಡ್ ಅಲ್ಲಿ ಮೊಮೆಂಟಮ್ ಕೊಡುತ್ತೆ. ಅಂಡ್ ಫಿಬ್ ಅನ್ನ ನಾನು ಈ ರೀತಿ ಮಾರ್ಕ್ ಮಾಡ್ತೇನೆ. ಸೊ ಫಿಬ್ ಅನ್ನ ಮಾರ್ಕ್ ಮಾಡಿದ ಮೇಲೆ ನೋಡಿ ಪ್ರೈಸ್ ಇಷ್ಟು ಕ್ವಿಕ್ಲಿ ನಮಗೆ ಮೊಮೆಂಟಮ್ ಕೊಡ್ತು. ಬಟ್ ಇಲ್ಲಿಂದ ಪ್ರೈಸ್ ರಿವರ್ಸಲ್ ಆಯಿತು. ಈ ಫಿಬ್ ನ ಗೋಲ್ಡನ್ ಝೋನ್ ಇಂದ ಪ್ರೈಸ್ ಇಲ್ಲಿ ರಿವರ್ಸಲ್ ಆಯಿತು. ಸೊ ಈ ಪಾಯಿಂಟ್ ಅಲ್ಲಿ 5 ಮಿನಿಟ್ಸ್ಗೆ ಹೋಗ್ಬಿಟ್ಟು ಏನಾದರೂ ಅಲ್ಲಿ ಪ್ರೈಸ್ ಆಕ್ಷನ್ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿರ್ಬೋದು ಅಥವಾ ಸಪೋರ್ಟ್ ಬ್ರೇಕ್ಔಟ್ ಆಗಿರ್ಬೋದು ಅದನ್ನ ಗಮನಿಸ್ಬಿಟ್ಟು ನಾವು ಎಂಟ್ರನ್ನ ಪಡಿಬಹುದು. ಅಥವಾ ಫಿಬ್ ಅಲ್ಲೇ ಸ್ವಲ್ಪ ಸ್ಪೇಸ್ ಅನ್ನು ಕೊಟ್ಟು ನಾವು SL ನ ಕೂಡ ಇಡ್ಬೋದು. ಸೊ ಈ ರೀತಿ ನಾವು ಫಿಬೋನಾಚಿ ಲೆವೆಲ್ ಗಳನ್ನ ಯೂಸ್ ಮಾಡಬಹುದು. ಎಲ್ಲೆಲ್ಲ ಒಂದು ದೊಡ್ಡ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಅಥವಾ ಬಾಟಮ್ ಅಥವಾ ಅದರ ಟಾಪ್ ಅನ್ನ ನಾವು ಮಾರ್ಕ್ ಮಾಡಬೇಕು. ಅದರಿಂದ ನಾವು ಫಿಬ್ ರಿಟ್ರೇಸ್ಮೆಂಟ್ ಟೂಲ್ ಅನ್ನ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಅಂಡ್ ಅದರ ಮೂಲಕ ಗೋಲ್ಡನ್ ಫಿಬ್ ಲೆವೆಲ್ ಏನಿರುತ್ತಲ್ಲ ಅಲ್ಲಿ ನಾವು ರಿವರ್ಸಲ್ ಟ್ರೇಡಿಗೆ ಅಥವಾ ಅದರ ಬ್ರೇಕ್ಔಟ್ ಆದಾಗ ಒಂದು ಸ್ವಲ್ಪ ದೊಡ್ಡ ಮೊಮೆಂಟಮ್ ಸಿಗೋ ಟ್ರೇಡಿಗೆ ನಾವು ಪ್ಲಾನ್ ನ ಮಾಡಬೇಕಾಗುತ್ತೆ. ಈಗ ಇಲ್ಲಿ ನಮಗೆ ತುಂಬಾನೇ ದೊಡ್ಡ ಮೊಮೆಂಟಮ್ ಕಾಣಲಿಕ್ಕೆ ಸಿಕ್ತು. ಈ ರೀತಿಯ ಒಂದೆರಡು ಟ್ರೇಡ್ ನಮಗೆ ಸಿಕ್ಕಿದ್ರೆ ಸಾಕಾಗುತ್ತೆ. 1:3, 1:5 ನ ಈ ರೀತಿಯ ಟ್ರೇಡ್ಗಳೇನಿದೆಯಲ್ಲ ನಮಗೆ ಫೋರೆಕ್ಸ್ ನಲ್ಲಿ ಉತ್ತಮವಾದ ಪ್ರಾಫಿಟ್ ಅನ್ನು ಕೊಡುತ್ತೆ. ಅದು ಕೂಡ ಬಿಟ್ಕಾಯಿನ್ ಅಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸೊ ಬಿಟ್ಕಾಯಿನ್ ಅಲ್ಲಿ ಕೂಡ ಇದು ತುಂಬಾನೇ ಚೆನ್ನಾಗಿ ನಮಗೆ ವರ್ಕ್ ಆಗುತ್ತೆ. ಈವನ್ ನೀವು ಕ್ರಿಪ್ಟೋಗೂ ಕೂಡ ಇದನ್ನ ಯೂಸ್ ಮಾಡಬಹುದು. ಹಾಗೆ ಗೋಲ್ಡ್ ಅಲ್ಲಿ ಕೂಡ ತುಂಬಾನೇ ಚೆನ್ನಾಗಿದ್ದು ನಮಗೆ ಕೆಲಸನ ಮಾಡುತ್ತೆ. ಸೊ ಬ್ಯಾಕ್ ಟೆಸ್ಟ್ ನ ಮಾಡಿಬಿಟ್ಟು ಪ್ರಾಪರ್ಲಿ ಈ ಟೂಲ್ ಅನ್ನು ನೀವು ಯೂಸ್ ಮಾಡಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಟ್ರೇಡರ್ಸ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಪ್ರಾಫಿಟೇಬಲ್ ವೀಕ್ ಹೆಡ್.